ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ ಈಗ ನಾನು ಮಾಡಾಕತ್ತೇನಿ ಕಸ್ಟರ್ಡ್ ಫ್ರೂಟ್ಸ್ ಅಂತೇಳ್ರಿ. ಆದ್ರೆ ಇದಕ್ಕೊಂದು ಸೇರಿಸಿದ್ರೆ ಮಸ್ತಾಗಿ ಬರ್ತೈತ್ರಿ ಅಮೂಲ್ ಮಿಲ್ಕ್ ಅಂತೇಳ್ರಿ. ಅದು ತೊಗೊಂಡೇನ್ರಿ ನಾ. ಅಮೂಲ್ ಮಿಲ್ಕ್ ಸ್ವೀಟ್ ಭಾರಿ ಇರ್ತೈತ್ರಿ ಫ್ರೆಂಡ್ಸ್ ರೀ. ಇಲ್ಲಿ ಐತೆ ನೋಡ್ರಿ, ಇದೊಂದು ಹಾಕಿದ್ರೆ ಸಾಕ್ರಿ, ಸೂಪರಾಗಿ ಬರ್ತೈತ್ರಿ ಫ್ರೆಂಡ್ಸ್ ರೀ. ಬರ್ರಿ ಈಗ ನಾವು ಏನೇನು ಐಟಮ್ ಬೇಕಂತ ಹೇಳ್ತೇನೆ ರೀ. ಬಾದಾಮ, ಗೋಡಂಬಿ, ಬಾಳಿಕಾಯಿ ರೀ, ದಾಳಂಬ್ರಿ ಹಣ್ಣು ರೀ, ಕಲ್ಲಂಗಡಿ ಹಣ್ಣು ರೀ, ಆ್ಯಪಲ್ ರೀ, ಕಸ್ಟರ್ಡ್ ಫ್ರೂಟ್ಸ್ ರೀ. ಇದಿಷ್ಟು ತೊಗೊಂಡ್ರೆ ಸಾಕ್ರಿ ಫ್ರೆಂಡ್ಸ್ ರೀ. ಇದು ಕಸ್ಟರ್ಡ್ ಫ್ರೂಟ್ಸ್ ಕೂಡ ರೀ ನೀವು ಐಸ್ ಕ್ರೀಮ್ ಪೌಡ್ರ್ ಮಿಕ್ಸ್ ಮಾಡ್ರೂ ಬರ್ತೈತ್ರಿ ಫ್ರೆಂಡ್ಸ್ ರೀ. ಬರ್ರಿ ಈಗ ನಾನು ಹಾಲು ಗರಮ್ ಇಟ್ಟೇನಿ ರೀ ಆಲ್ರೆಡಿ ರೀ. ಸ್ವಲ್ಪ ಗರಮ್ ಆಗ್ಯಾವ್ರಿ, ಇನ್ನೂ ಗರಮ್ ಆಗ್ಬೇಕ್ರಿ. ಗರಮ್ ಆಗೋದ್ರಾಗ ಇವನ್ನಿಷ್ಟು ರೀ ಕಟ್ ಮಾಡೋಣ ರೀ ಫ್ರೂಟ್ಸ್ ರೀ. ಕಟ್ ಮಾಡಿದ ನಂತರ ಏನೈತ್ರಿ, ಬರ್ರಿ ಈಗ ನಾವು ಒಂದು ಕಪ್ಪಿನಷ್ಟು ಹಾಲು ತೊಗೊಂಡೇನಿ ರೀ. ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಬೇಕು ರೀ, ಯಾಕಂದ್ರೆ ಹಾಲಿನೊಳಗೆ ಡೈರೆಕ್ಟ್ ಹಾಕಿದಿಲ್ರಿ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತೈತೆ ರೀ. ಹಂಗೆ ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗೆ ಹಾಲು ತೊಗೊಂಡ್ರಿ. ನಾನು ಕಸ್ಟರ್ಡ್ ಪೌಡರ್ 3 ಚಮಚೆ ಪೌಡರ್ ತೊಗೊಂಡೇನಿ ರೀ. ನೀವು ಇನ್ನೂ ಟಿಕ್ಕಾಗಿ ಗಟ್ಟಿಯಾಗಿ ಬೇಕಂದ್ರೆ 4 ಚಮಚೆ ಸೇರಿಸ್ಬೋದು ರೀ. ಇಲ್ಲಿ ಮೀಡಿಯಮ್ ಟಿಕ್ಕಾಗಿ ಮಾಡಾಕತ್ತೇನಿ ರೀ ನಾನು. ಇದು ಪೌಡ್ರ್ ಹಾಕಿದ ತಕ್ಷಣ ಏನು ಮಾಡ್ಬೇಕು ರೀ, ಈ ಥರ ಮಿಕ್ಸ್ ಮಾಡ್ಬೇಕು ರೀ ಫ್ರೆಂಡ್ಸ್. ಮಿಕ್ಸ್ ಮಾಡ್ತಾ ಕಲರ್ ಚೇಂಜ್ ಆಗ್ತೈತೆ ರೀ, ಪೌಡ್ರ್ ಎಲ್ಲ ಕರಗಿರ್ತೈತೆ ರೀ. ನೀವು ಹಂಗೆ ಹಾಕಿಬಿಟ್ರಿ ಇಲ್ರಿ ಸ್ವಲ್ಪ ಗಟ್ಟಿ ಗಟ್ಟಿ ಆದಂಗೆ ಆಕತ್ತೆ ರೀ. ಬರೀ ಈಗ ನಾ ಮಿಕ್ಸ್ ಮಾಡೀನಿ ನೋಡ್ರಿ, ಕಲರ್ ಚೇಂಜ್ ಆಗೈತಿ ರೀ ಫ್ರೆಂಡ್ಸ್ ರೀ. ಈಗ ಹಾಲು ಗರಮ್ ಇಟ್ಟಿವ್ರಲ್ಲೇ ರೀ, ಅಲ್ಲಿ ಉಕ್ಕು ಬರಾಕತ್ತಿದ್ದು ರೀ ಹಾಲು ರೀ. ಅದಕ್ಕೆ ಸ್ವಲ್ಪ ಚಮಚೆಲೆ ಮಿಕ್ಸ್ ಮಾಡ್ಬೇಕು ರೀ, ಕೆನೆ ಗಟ್ಟಬಾರ್ದು ರೀ. ಕೆನೆ ಗಟ್ಟಿದ್ರೆ ಇದಾಗ್ತಿದ್ರಿ ಫ್ರೆಂಡ್ಸ್. ಕೆನೆ ಗಟ್ಟಲ್ದಂಗೆ ಗರಮ್ ಮಾಡ್ಬೇಕು ರೀ. ಈ ಥರ ಚಮಚೆಲೆ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ ಫ್ರೆಂಡ್ಸ್ ರೀ. ಆಮೇಲೆ ನೋಡಿರಿ ಅದೊಂದು ಸತಿ ನೀವು ಮಾಡಿ ನೋಡಿರಿ, ಸೂಪರಾಗಿ ಬರುತ್ತೆ ರೀ. ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತೆ ರೀ, ಸೂಪರಾಗಿರ್ತೈತೆ ರೀ. ಬೇಸಿಗ್ಯಾಗ ಕುಡಿಬೇಕು ಅನ್ನಿಸ್ತೈತೆ ರೀ ಇಂಥ ತಂಪಂತಾದ್ರಿ. ಮಜ್ಜಿಗೆ ಜ್ಯೂಸ್ ಇಂಥ ಏನೇ ರೀ ಬೇಸಿಗೆ ಒಳಗೆ ಕುಡಿಬೇಕು ಅನ್ನಿಸ್ತೈತೆ ರೀ. ಇಲ್ಲಿ ಹಾಲು ಉಕ್ಕಿ ಬಂದಿದ್ದು ರೀ. ಈಗ ಸಣ್ಣ ಉರಿ ಒಳಗೆ ಇಡೋಣ ರೀ ಫ್ರೆಂಡ್ಸ್. ಇಟ್ಟ ನಂತರ ರೀ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡೋಣ ರೀ ಇದ್ರೊಳಗೆ ರೀ. ಮಿಕ್ಸ್ ಮಾಡ್ಕೋತನ ಇದು ಕಸ್ಟರ್ಡ್ ಪೌಡ್ರ್ ಹಾಕ್ಬೇಕು ರೀ ಫ್ರೆಂಡ್ಸ್ ರೀ. ಹಂಗೆ ಹಾಕ್ತಾ ಒಂದು ಚಮಚಲಿ ತಿರುಗ್ತಾ ಇರ್ಬೇಕು ರೀ. ನೋಡಿರಿ ಈಗ ಇಷ್ಟು ತಿಳುವಾಗಿರ್ತೈತೆ ರೀ ಫ್ರೆಂಡ್ಸ್ ರೀ. ಈಗ ನಿಮಗೆ ಬರ್ತನ ಗಟ್ಟಿ ಆಗ್ತೈತೆ ರೀ. ಅಂದ್ರೆ ನಿಮಗೆ ಇನ್ನೂ ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ಪೂನ ಸೇರಿಸ್ಬೋದು ರೀ ಕಸ್ಟರ್ಡ್ ಪೌಡರ್ ರೀ. ಹಾಗಾಗಿ ರೀ ಈಗ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ. 1.5 ಕಪ್ ಸಕ್ರೆ ತೊಗೊಂಡೇನಿ ರೀ 1 ಲೀಟ್ರ್ ಹಾಲಿಗೆ ರೀ ಫ್ರೆಂಡ್ಸ್ ರೀ. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಬೇಕಂತೇಳಿ ಮಾಡೀನಿ ರೀ. ಯಾಕಂದ್ರೆ ಫ್ರಿಜ್ನಾಗ ಇಟ್ಟಿಟ್ಟು ತೆಗೆದು ತಿನ್ನೋದರಿಂದ ರೀ ಸ್ವಲ್ಪ ಸ್ವೀಟ್ ಇದ್ರನ್ನ ಟೇಸ್ಟ್ ಬರ್ತೈತೆ ಅಂತ ಹೇಳ್ರಿ ಫ್ರೆಂಡ್ಸ್ ರೀ. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್ ರೀ. ಈ ಥರ ಮಿಕ್ಸ್ ಮಾಡೋದ್ರಿಂದ ಸೂಪರಾಗಿ ಬರ್ತೈತೆ ರೀ, ಗಟ್ಟಿ ಟಿಕ್ಕಾಗಿ ರೀ. ಇಲ್ಲಿ ನೋಡಾಕತ್ತಿರ್ಬೇಕು ರೀ 5ರಿಂದ 10 ನಿಮಿಷ ತನಕ ರೀ ಸಣ್ಣ ಉರಿಯಲ್ಲಿ ಇಟ್ಟಾರಿ. ಈ ಥರ ಮಿಕ್ಸ್ ಮಾಡುತ್ತಾ ಇರ್ಬೇಕು ರೀ ಫ್ರೆಂಡ್ಸ್ ರೀ. ಹಾಗಾಗಿ ರೀ ಮಕ್ಕಳಿಗೆ ತುಂಬ ಇಷ್ಟ ಆಗ್ತೈತೆ ನೋಡಿರಿ ಇದು ಕುಡಿಯೋದ್ರಿಂದ ರೀ. ಹೆಲ್ತಿಗೂ ತಂಪಾಗಿರ್ತೈತೆ ರೀ. ಹಾಗಾಗಿ ರೀ ಫ್ರೆಂಡ್ಸ್ ನಾವು ವಾರದಾಗ ಒಂದು ಸತಿ ಮಾಡಿಟ್ಟಿರ್ತೇನೆ ರೀ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ರೀ. ಅಂದ್ರೆ ರೋಜೆ ಇರ್ತಾರಲ್ಲ ಸಾಯಂಕಾಲ ಬಿಡೋ ಟೈಮಕ್ಕೆ ಅಂತೇಳಿ ಕೋಲ್ಡ್ ಅಂತೇಳ್ರಿ. ಬರ್ರಿ ಈಗ ಇದನ್ನು ಒಂದು 5ರಿಂದ 10 ನಿಮಿಷ ಫ್ರಿಜ್ನಾಗ ಇಟ್ಟು ತೆಗಿಯೋಣ ರೀ. ಒಂದು 5ರಿಂದ 10 ನಿಮಿಷ ಇಟ್ಟು ತೆಗೆದ ನಂತರ ಫ್ರಿಜ್ನಾಗ ನೋಡಿರಿ ಎಷ್ಟು ಸ್ವಲ್ಪ ಗಟ್ಟಿ ಬಂದೈತೆ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಕೈತೆ ನೋಡಿರಿ ಫ್ರೆಂಡ್ಸ್ ರೀ. ಇದಕ್ಕೆ ನಾವು ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದನ್ನು ಸೇರಿಸೋಣ ರೀ. ಬಾಳಿಕಾಯಿನ ಮೊದಲಿಗೆ ಸೇರ್ಸಾಕತ್ತೇನೆ ರೀ ಫ್ರೆಂಡ್ಸ್ ರೀ. ಹಂಗೆ ಕಲ್ಲಂಗಡಿ ಹಣ್ಣನ್ನು ನೋಡಿರಿ ಕಟ್ ಮಾಡಿಟ್ಟ ಬೀಜ ತೆಗೆದಿರ್ತೀರಲ್ಲ ಅವನ್ನೆಲ್ಲ ಸೇರಿಸ್ಕೋಬೇಕು ರೀ ಫ್ರೆಂಡ್ಸ್ ರೀ. ಈಗೂ ಆ್ಯಪಲ್ ಕಟ್ ಮಾಡಿ ಇಟ್ಟಿದ್ದನ್ನು ಸೇರಿಸೋಣ ರೀ ಫ್ರೆಂಡ್ಸ್ ರೀ. ಅರ್ಧ ಆ್ಯಪಲ್ ತೊಗೊಂಡೇನಿ ರೀ. ನಿಮಗೆ ನೋಡಿರಿ ಇನ್ನೂ ಕ್ವಾಲಿಟಿ ಯಾವ್ದು ಬೇಕು ಎಷ್ಟು ಬೇಕಂತೇಳಿ ಹಾಕೋಬೋದು ರೀ. ಹಂಗೆ ರೀ ದಾಳಂಬ್ರಿ ಕಾಳು ರೀ ಸ್ವಚ್ಛ ಮಾಡಿ ತೊಳೆದಿಟ್ಟೀನಿ ರೀ ಫ್ರೆಂಡ್ಸ್. ಇವನ್ನೂ ಸೇರಿಸೋಣ ರೀ. ಹಾಗೆ ಗೋಡಂಬಿನೂ ಸೇರಿಸೋಣ ರೀ ಫ್ರೆಂಡ್ಸ್. ನಿಮಗೆ ನೋಡಿ ಎಷ್ಟು ಮೀಡಿಯಮ್ ಬೇಕು ಹೆಚ್ಚಬೇಕು ನೀವು ನಿಮ್ಮ ಇಷ್ಟ ರೀ. ನೋಡಿ ಹಾಕ್ಕೋಬೋದು ರೀ. ಗೋಡಂಬಿ ಹಾಕಿದ ನಂತರ ಫ್ರೆಂಡ್ಸ್ ರೀ ಬಾದಾಮ್ ಹಾಕ್ಕೊಂಡು ರೀ ಫ್ರೆಂಡ್ಸ್. ಸಾರಿ ಬಾದಾಮ್ ಹಾಕೀನಿ ರೀ, ಗೋಡಂಬಿ ಹಾಕ್ಕೊಂಡು ರೀ ಫ್ರೆಂಡ್ಸ್ ರೀ. ಮಿಸ್ಟೇಕ್ ಆತ್ರಿ. ಹಾಗಾಗಿ ನೋಡಿರಿ ಇಲ್ಲಿ ಡೆಕೋರೇಷನ್ ಯಾವ ನಮ್ನಿ ಬಂದೈತ್ರಿ. ನೋಡಿದ್ರೆ ಬಾಯಾಗ ನೀರು ಬರಾಕ್ತ ಸದ್ದ ತಿನ್ಬೇಕಂತೇಳ್ರಿ. ಬರೀಗ ಅಮೂಲ ಮಿಲ್ಕ್ ಹಾಕ್ಕೊಂಡವ್ರಿ ಫ್ರೆಂಡ್ಸ್. ಇದು ಸ್ವಲ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಮಸ್ತಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್ ರೀ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ ಫ್ರೆಂಡ್ಸ. ಕಮೆಂಟ್ನಾಗ ತಿಳಿಸ್ರಿ
ಹೇಗೆ ಬಂದೈತೆ ಅಂತೇಳ್ರಿ. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ದೆ ಮಾಡಿರಿ ಫ್ರೆಂಡ್ಸ್ ರೀ. ಹಾಗೆ ನಾ ಮಾಡುವಂಥ ರೆಸಿಪಿ ಆಗಲಿ ರೀ ಡೈಲಿ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಂದ್ರೆ ನಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ರೀ. ನೀವು ಒಂದ್ಸತಿ ನೋಡಿರಿ ಮತ್ತು ಹೇಗೆ ಬಂದೈತೆ ಅಂತ ಹೇಳ್ರಿ ಫ್ರೆಂಡ್ಸ್ ರೀ. ಈ ಥರ ಮಿಕ್ಸ್ ಮಾಡೋಣ ರೀ. ಮಿಕ್ಸ್ ಮಾಡಿದ ನಂತರ ಏನೈತೆ ರೀ ಫ್ರೆಂಡ್ಸ್ ರೀ ನೋಡಿರಿ ಸರ್ವ್ ಮಾಡಿ ತೋರಿಸ್ತೇನೆ ರೀ ಫ್ರೆಂಡ್ಸ್ ರೀ. ನಿಮಗೆ ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್ ರೀ. ನೋಡೋಣ ಬರ್ರಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಕಸ್ಟರ್ಡ್ ಫ್ರೂಟ್ಸ್ ರೀ, ಅದು ಒಂದು ಅಮೂಲ್ ಮಿಲ್ಕ್ ಹಾಕೋದ್ರಿಂದ ಸೂಪರಾಗಿ ಬರ್ತೈತೆ ರೀ ಫ್ರೆಂಡ್ಸ್ ರೀ. ನೋಡಿರಿ ಯಾವ ಥರ ಬಂದೈತಿ ಕಮೆಂಟ್ನಾಗ ತಿಳಿಸ್ರಿ. ಹಾಗೆ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ರೀ ಡೈಲಿ ಬ್ಲಾಗ್ನಾಗ ರೆಸಿಪಿ ಕೂಡ ನಿಮ್ಗೆ ಕೂಡ ಸಿಗ್ತೇನೆ ರೀ. ರೆಸಿಪಿ ರೀ ಇದ್ರ ಕೂಡ ರೀ. ಮತ್ತು ನೋಡೋಣ ರೀ ಬ್ಲಾಗ್ನ ನೆಕ್ಸ್ಟ್ ಬ್ಲಾಗ್ನ ಮಸ್ತ್ ಸಿಗ್ತೇನೆ ರೀ ಫ್ರೆಂಡ್ಸ್ ರೀ. ಹೇಗೆ ಬಂದೈತಿ ತಿಳಿಸ್ರಿ. ಸೂಪರಾಗಿ ಬಂದೈತಿ ನೋಡಿರಿ ಫ್ರೆಂಡ್ಸ್ ರೀ. ಬರ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಮಸ್ತ್ ಸಿಗ್ತೇನೆ ರೀ. ಬಾಯ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ರೀ. ಈ ಫ್ರೂಟ್ಸ್ ಕಸ್ಟರ್ಡ್ ಫ್ರೂಟ್ಸ್ ಕುಡಿಯೋದ್ರಿಂದ ಹೆಲ್ತಿಗೆ ಸೂಪರಾಗಿರ್ತೈತೆ ರೀ ಫ್ರೆಂಡ್ಸ್. ಹಾಗಾಗಿ ರೀ ನೀವು ಒಂದ್ಸತಿ ಟ್ರೈ ಮಾಡಿರಿ, ಮಿಸ್ ಮಾಡಬೇಡ್ರಿ ಮನ್ಯಾಗ ರೀ. ಮಸ್ತ್ ಸಿಗ್ತೇನೆ ರೀ ನೆಕ್ಸ್ಟ್ ಬ್ಲಾಗ್ನಾಗ. ಬಾಯ್.